ಅನು ಕೂಡ ಅಷ್ಟಮಿ ರಾತ್ರಿ ಬಗ್ಗೆ ನನಗೆ ಹೇಳಿದ್ಲು. ನೀವು ಹೇಳಿದ ಕೂಡ ಒಳ್ಳೇದೇ ಆಯಿತು. ಅದಕ್ಕೇನಾ ಪ್ರತಿ ಅಷ್ಟಮಿ ದಿನ ಅನು ದೇವಸ್ಥಾನಕ್ಕೆ ಹೋಗ್ತಿದ್ದಿದ್ದು? ಹೌದಮ್ಮ. ಸರಿ, ನೀವು ಇನ್ನೊಂದ್ಸತಿ ಹೇಳಿದ್ದು ಕೂಡ ಒಳ್ಳೇದೇ ಆಯಿತು. ಸೊಸಿ ಬಂದ ಮೇಲ ಎಲ್ಲ ಸತ್ಯಗಳು ಹೊರಗ ಬರ್ಲಿಕ್ಕಬೇಕು. ನಿನ್ನ ಸೊಸಿ ಜಾತಕದಾಗ ಹಂಗ ಬರ್ದೈತಿ, ಯಾರು ಏನೂ ಮಾಡಕ್ಕಾಗವಲ್ದು. ಪುಷ್ಪ, ನಿಮ್ಮ ಹತ್ರ ಒಂದು ಕೇಳ್ಬೋದಾ? ಕೇಳಿ ಅಮ್ಮ. ಅನು ಆರ್ಯ ಒಬ್ರನ್ನೊಬ್ರು ಇಷ್ಟಪಟ್ರು ಅಂತ ಜಾತಕನೂ ನೋಡದೆ ಮದುವೆ ಅಂತೂ ಮಾಡಿದ್ವಿ. ಇವಾಗ ಜಾತಕ ನೋಡೋದ್ರಿಂದ ಏನೂ ಬದಲಾಗಲ್ಲ. ಆದರೆ ಸಮಾಧಾನಕ್ಕೋಸ್ಕರ ಅನು ಜಾತಕನ ನಮ್ಮ ಜ್ಯೋತಿಷಿಗಳಿಗೆ ತೋರಿಸ್ಬೋದಾ? ಇದರಲ್ಲಿ ಕೇಳೋದೇನಿದೆ ಅಮ್ಮ, ಧಾರಾಳವಾಗಿ ತೋರಿಸಿ. ಅನು ಜಾತಕನ ನಾವೇ ನಿಮ್ಗೆ ಕೊಡಬೇಕಾಗಿತ್ತು. ಪರವಾಗಿಲ್ಲ, ನೀವು ಕೊಟ್ಟು ಕಳಿಸಿ, ನಾನು ನೋಡಕ್ಕೆ ಹೇಳ್ತೀನಿ. ಸರಿ ಅಮ್ಮ. ಬ್ಯಾಂಕ್ ಬ್ಯಾಲೆನ್ಸ್ ಜನರ ಕಣ್ಗೆ ಎಲ್ಲ ಕ್ಲೀನ್, ಒಂದು ಚೂರು ಧೂಳಿಲ್ಲ. ಆದರೆ ನಮಗೆ ಮಾತ್ರ ಗೊತ್ತು ಅವನ ಕೈ ಎಷ್ಟು ಕೊಳಕಾಗಿದೆ ಅಂತ. ಶಾರದಾ ದೇವಿ ಮಾತ್ರ ಅಲ್ಲ, ಅವನ ಹೆಂಡತಿ ಅನುಗೂ ಕೂಡ ಬ್ರೈನ್ ವಾಶ್ ಮಾಡಿದ್ದಾರೆ. ಅವನು ಹೇಳಿದ್ದೇ ಸತ್ಯ ಅಂತ ಅವ್ರು ನಂಬಿಟ್ಟಿದ್ದಾರೆ. ಅದು ಗೊತ್ತಿರೋದೇ ಅಲ್ವಾ ಜಲಂಧರ, ಮಾತಲ್ಲೇ ಮರಳು ಮಾಡೋ ಮಾಯಾವಿ ಅವನು. ಆದರೆ ಶಾರದಾ ದೇವಿ ಮತ್ತೆ ಅನು ಅವನ ನಂಬದಷ್ಟು ಅವನ ಅತ್ತೆ ಮಾವನ ನಂಬಿದಾರ? ನಂಬದಲ್ಲಿ ಏನು ಜಲಂಧರ, ಹೆಣ್ಣು ಕೊಟ್ಟವ್ರಲ್ವೇ. ಅದೇ ಅದೇ ಬೇಕಿರೋದು. ಹೆಣ್ಣು ಕೊಟ್ಟವರು ಎಷ್ಟೇ ನಂಬಿದ್ರು ಜೊತೆಗೆ ಭಯನೂ ಇರುತ್ತೆ. ಅವನ ಸಿರಿಮನೆ ಅವ್ರಿಗೆ ಬ್ರೈನ್ ವಾಶ್ ಮಾಡಕ್ ಮುಂಚೆ ನಾವು ಅವ್ರಿಗೆ ಸತ್ಯ ತಿಳಿಸಿದ್ರೆ ಅವರಿಗೆ 22 ವರ್ಷದ ಸತ್ಯನ ಅರ್ಥ ಮಾಡಿಸ್ಲೇಬೇಕು. ಒಬ್ಬ ಕ್ರಿಮಿನಲ್ಗೆ ಮಗಳನ್ನ ಕೊಟ್ಟೆ ಅಂತ ಅವ್ರ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸ್ಲೇಬೇಕು ಗುರುವೇ.
ಅನು, ಆಫೀಸ್ ಅವರ್ಸ್ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಸರಿ ಅಮ್ಮ, ನಾನು ಸರ್ ಹತ್ರ ಕೇಳ್ಕೊಂಡು ಬರ್ತೀನಿ. ಈಗ ಅವ್ರು ಸದ್ಯಕ್ಕೆ ಆಫೀಸಲ್ಲಿಲ್ಲ. ಇದಕ್ಕೂ ಗಂಡನ ಪರ್ಮಿಷನ್ ಕೇಳಬೇಕಾ? ನಾನು ಅವನ ಅಮ್ಮ ಹೇಳ್ತಾ ಇದ್ದೀನಿ, ನೀನ್ ಬರ್ತಾ ಇದೀಯ ಅಷ್ಟೇ. ಅದು ಹೇಗೆ ಅವನು ಬೇಡ ಅಂತಾನೆ ನಾನು ನೋಡ್ತೀನಿ. ಅಮ್ಮನವ್ರ ದೇವಸ್ಥಾನಕ್ಕೆ ಜೊತೆಲಿ ಹೋಗಿ ಬರೋಣ ಬಾನು. ಸರಿ ಅಮ್ಮ. ಸರಿ. ಹೇಳ್ದೆ ಹೋದರೆ ಆರ್ಯ ಸರ್ ಮತ್ತೆ ಏನು ಅನ್ಕೋತಾರೋ ಗೊತ್ತಿಲ್ಲ. ಯಾಕೆ ಇತ್ತೀಚೆಗೆ ಇಷ್ಟೊಂದು ಪ್ರೊಟೆಕ್ಟಿವ್ ಫೀಲ್ ಮಾಡ್ಕೋತಿದ್ದಾರೆ? ಅವ್ರಿಗೆ ಹೇಳ್ದೆ ನಾನು ಎಲ್ಗೂ ಹೋಗ್ಬಾರ್ದಾ? ನಾನು ಜೈಲುವಾಸ ಮುಗಿಸಿ ಬಂದಾಗ ತಪ್ಪು ಮಾಡಿಬಿಟ್ಟೆ. ಅಂಥ ತಪ್ಪು ಏನಾಯ್ತು ಜಲಂಧರ? ನಾನು ಅವನನ್ನು ಅಟ್ಯಾಕ್ ಮಾಡೋದಾಗ್ಲಿ ಕೆಣಕೋದಾಗ್ಲಿ ಮಾಡಬಾರ್ದಿತ್ತು. ಅಲ್ಲೇ ನಾವು ಹಿಡಿದಿದ್ದು. ಅವನು ಹೆದರ್ಬೇಕಾಗಿರೋದು ನಮಗಲ್ಲ. ಯಾವತ್ತಿದ್ರೂ ನಮ್ಮ ಗುಟ್ಟುಗಳು ನಮ್ಮ ವೈರಿಗಳಿಗಿಂತ ನಮ್ಮ ಸ್ನೇಹಿತರಿಗೆ ಹೆಚ್ಚು ಶಾಕ್ ಕೊಡುತ್ತೆ. ಅವನು ಹಾಕ್ಕೊಂಡಿರೋ ಈ ಒಳ್ಳೆಯವನು ಅನ್ನೋ ಮುಖವಾಡನ ನಾವು ಕಳಿಸ್ಬೇಕಾಗಿರೋದು ಅವನ ಮನೆಯವ್ರ ಮುಂದೆ. ರಾಜನಂದಿನಿ ನಿಜವಾಗ್ಲೂ ಹೇಗೆ ಮತ್ತು ಯಾಕೆ ಸತ್ಲು ಅಂತ ಒಂದೇ ಒಂದು ಹುಳನ ಶಾರದಾದೇವಿ ತಲೆಯೊಳಗೆ ಬಿಟ್ಟರೆ ಸಾಕು. ಆಗ ಅಸಲಿ ಆಟ ಶುರುವಾಗುತ್ತೆ. ಈ ಜೇಂಡೆ ಆರ್ಯವರ್ಧನ ಅನ್ನೋ ಪ್ರಾಣಿಗಳಿರೋ ತನಕ ಶಾರದಾದೇವಿ ತಲೆಯಿಂದ ಹುಳ ಬಿಡೋದು ಕಷ್ಟ ಜಲಂಧರ. ಆಗದೆ ಇರ್ಬೋದು, ಆದರೆ ಅಸಾಧ್ಯ ಅಲ್ವಲ್ಲ. ಈಗ ಏನು ಮಾಡಬೇಕು ಅನ್ಕೊಂಡಿದ್ಯಾ? ತುಂಬ ದೊಡ್ಡ ಪ್ಲ್ಯಾನ್ ಏನಲ್ಲ. ನಾವು ಪ್ಲ್ಯಾನ್ ಮಾಡಿದ್ರೆ ಆ ಜೇಂಡೆ ಅಡ್ಡ ಬರ್ತಾನೆ. ಅವನು ಸಹ ಗೆಸ್ ಮಾಡೋಕ್ಕಾಗ್ದಿರೋವಂಥ ಆಟನ ನಾವು ಆಡೋಣ. ಈಗ ನಮ್ಮ ಟಾರ್ಗೆಟ್ ಶಾರದಾದೇವಿ. ಎಲ್ಲದಕ್ಕೂ ಅವನ ಹತ್ರ ಪರ್ಮಿಷನ್ ಕೇಳ್ಬೇಕಂತ? ಎಂತವನೇ ನಿನ್ ಗಂಡ? ಹೆಂಡತಿನ ಹೀಗೆಲ್ಲ ಕಟ್ಟಾಕೋ ಆಗಿಲ್ಲ. ಸಿಗ್ಲಿ ಅವನು, ಕಿವಿ ಹಿಂಡಿ ಬುದ್ಧಿ ಹೇಳ್ತೀನಿ. ಅವನ್ ಮಾತ್ರ ಎಲ್ ಬೇಕಾದ್ರೂ ಸುತ್ಬೋದಾ? ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು ಈ ಪತಿ ಪೂಜಾರಿ ಹತ್ರ ಪರ್ಮಿಷನ್ ತಗೋಬೇಕು. ಚೆನ್ನಾಗಿದೆ ಇವನ್ ರೂಲ್ಸ್. ಪತಿ ಪೂಜಾರಿ ಚೆನ್ನಾಗಿದೆ ಅಮ್ಮ. ಈಗೆಲ್ಲಿದ್ದಾನಂತೆ ಅವನು? ಗೊತ್ತಿಲ್ಲ ಅಮ್ಮ. ನೋಡಿದ್ಯಾ, ನೀನ್ ಮಾತ್ರ ಅವನ್ಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ಬೇಕು. ನನ್ನ ಮೇಲೆ ಅವ್ರಿಗೆ ಅತಿಯಾದ ಕಾಳಜಿ ಅಮ್ಮ, ಅದಕ್ಕೆ. ಹೌದು, ಅವನ್ಗೆಲ್ರ ಮೇಲ್ ಕಾಳಜಿನೂ ಇದೆ, ಅವನೊಬ್ಬನ ಮೇಲ್ ಬಿಟ್ಟು. ಅದಕ್ಕೆ ನಾನಿದ್ದೀನಲ್ಲ, ಅವ್ರ ಮೇಲೆ ಬೆಟ್ಟದಷ್ಟು ಕಾಳಜಿನೂ ಇದೆ,
ಪ್ರೀತಿನೂ ಇದೆ, ಆದರೆ ಅವ್ರು ನನಗೆ ಸಿಗ್ಬೇಕಷ್ಟೆ. ನಾವು ಮೊದಲು ಭೇಟಿಯಾಗಿದ್ದು ಅಮ್ಮನವ್ರ ದೇವಸ್ಥಾನದಲ್ಲೇ ಅಲ್ವಾ? ಹಾಂ ಅಮ್ಮ. ಆಗ ನಾವು ಅತ್ತೆ ಸೊಸೆ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಆದರೆ ಅಮ್ಮನಿಗೆ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಒಟ್ಟಿಗೆ ನಮ್ಮನ್ನ ಗುಡಿ ಕರ್ಸ್ಕೊಂಡಿದ್ದು. ಆ ತಾಯಿ ಲೀಲೆನ ಬಲ್ಲವ್ರು ಯಾರು? ಎರಡೆರಡು ಸಲ ಮದುವೆ ಆಗಿದೆಯಾ, ಆದರೂ ನಿನಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಮತ್ತಿನ್ನೇನು, ಅನ್ನ ತವ್ರ ಮನೆಯಿಂದ ಅಚಾನಕ್ ಕರ್ಕೊಂಡು ಬಂದಿದ್ದೆ. ಅವ್ರಿಗೆ ಹೇಗೆ ಅನ್ಸುತ್ತೆ ಹೇಳಿ? ನೀನು ಕೆಲವೊಂದು ಸ್ವಭಾವಗಳನ್ನು ಸರಿ ಮಾಡ್ಕೋಬೇಕು. ಇಷ್ಟೊಂದು ಅಗ್ರೆಸಿವ್ ಆದರೆ ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಳ ಸುರಕ್ಷತೆ ನನಗೆ ತುಂಬ ಮುಖ್ಯ ಚಂಡೆ. ಅದನ್ನು ಯಾರು ಪ್ರಶ್ನೆ ಮಾಡ್ತಾರೋ ನಾನು ನೋಡ್ತೀನಿ. ಅದನ್ನೇ ಪ್ರಶ್ನೆ ಮಾಡ್ತಾಳೆ. ಹಾಗೇನು ಮಾಡ್ತೀಯ? ಇಷ್ಟೆಲ್ಲ ಅತಿಯಾಗಿ ಆಡಬಾರ್ದು, ಕಂಟ್ರೋಲ್ ಮಾಡ್ಕೊ. ಆಗಲ್ಲ ಕಣೋ, ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಕಣೋ. ನಾನು ಅನು ಜೊತೆ ಹೇಗಿರಬೇಕೋ ಹಾಗೆ ಇದ್ದೀನಿ. ಏನು ಅತಿಯಾಗಿ ಆಡ್ತಿದ್ದೀನಿ ಹೇಳು? ನಾನು ಸರಿಯಾಗಿ ನಡ್ಕೊಳ್ತಿದ್ದೀನಿ. ನನ್ನ ಭಾವನೆಗಳನ್ನು ಅನು ಜೊತೆ ಪ್ರತಿದಿನ ಇರ್ತಾ ಅವಳು ಅನು ಅಲ್ಲ, ನನ್ನ ರಾಜನಂದಿನಿನೇ ಅಂತ ನನಗೆ ಅನಿಸ್ತಿದೆ ಶಂಡೆ. ಪದೇ ಪದೇ ಅದನ್ನ ಹೇಳ್ಬಿಡುವ. ಪದೇ ಪದೇ ಹೇಳಿದ್ರು ಹೇಳದೇ ಇದ್ರು ಅದು ಸತ್ಯನೇ ಜೇಂಡೆ. ನನ್ನ ಬಿಟ್ಟು ಹೋಗಿರೋ ರಾಜನಂದಿನಿಯವರು ನನಗೆ ಮತ್ತೆ ಸಿಕ್ತಿದ್ದಾರೆ ಅಂತ ಅನಿಸ್ತಿದೆ ಜೆಂಡೆ. ತಲೆ ಕೆಟ್ಟಿದ್ಯಾ ನಿನಗೆ? ಇಲ್ಲ ಜೆಂಡೆ, ಈ ಸತ್ಯ ನಿನಗೂ ಆದಷ್ಟು ಬೇಗ ಅರ್ಥ ಆಗುತ್ತೆ. ನೀನು ನೋಡ್ತಿರು ಜೆಂಡೆ. ನನ್ನ ಕೈ ತಪ್ಪಿ ಹೋಗಿರೋರು ನನಗೆ ಮತ್ತೆ ಸಿಗ್ತಿರ್ಬೇಕಾದ್ರೆ ಮತ್ತೆ ಕೈ ಜಾರುಕ್ ನಾನು ಬಿಡ್ತೀನ ಚಂಡೆ? ಇಲ್ಲ ಚಂಡೆ, ಇಲ್ಲ. ಮತ್ತೆ ಅವರು ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನು ಬಿಡಲ್ಲ.
ನಾವಿಡೋ ಪ್ರತಿಯೊಂದು ಹೆಜ್ಜೆನೂ ಬಹಳ ಮುಖ್ಯವಾಗಿರುತ್ತೆ ಜಲಂಧ. ಸ್ವಾಮಿಗಳೇ, ನಡಿಲಿ ನಡಿಲಿ. ಮನಸ್ಸಿಗೆ ಎಷ್ಟೇ ಬೇಜಾರಿದ್ರು ಅಮ್ಮನವ್ರ ದರ್ಶನ ಆದರೆ ಮನಸ್ಸು ಎಷ್ಟು ಹಗುರ ಆಗುತ್ತಲ್ವಾ? 22 ವರ್ಷದ ಇತಿಹಾಸದ ನೆರಳು ಈ ಹುಡುಗಿನ ಕತ್ತಲೆ ಕೋಪದ ಹಾಗೆ ಬೆನ್ನತ್ತಿದೆ. ಯಾರೋ ಮಾಡಿದ ಪಾಪಕ್ಕೆ ಇನ್ಯಾರೋ ಬಲಿ. ಸ್ವಾಮಿಗಳೇ, ಸ್ವಾಮಿಗಳೇ, ಈಗ ನೀವೇನೋ ಹೇಳಿದ್ರಿ. ಅಮ್ಮ, ಅಮ್ಮ, ಅವ್ರು ಯಾರೋ ಏನೋ ಹೇಳ್ತಾರೆ ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಬನ್ನಿ ನೀವು. ಅಮ್ಮ, ಇಲ್ಲಿ ನೋಡಿ, ನನ್ನ ಜೊತೆ ನೀವು ಮತ್ತೆ ಆರ್ಯ ಸರ್ ಇರುವಾಗ ನನ್ನ ಬದುಕು ಕತ್ಲೆ ಕೋಪಕ್ಕೆ ಬೀಳತ್ತೆ ಅಂತ ಯಾರೋ ಹೇಳೋದನ್ನ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಬನ್ನಿ. ಹುಳ ನಿಧಾನಕ್ಕೆ ತಲೆ ಒಳಗಡೆ ಹೊಕ್ಕಿದೆ. ಇನ್ನು ಮೇಲೆ ಅವಸರ ಇಲ್ಲ.